ಸಿನಿಮಾ ಇಂಡಸ್ಟ್ರಿಯಲ್ಲಿ ಫೇಮ್ ಇದೆ, ಇನ್ಕಮ್ ಇದೆ, ಲಕ್ಷ ಸಂಪಾದನೆ ಇದೆ, ಲಕ್ಷ ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ. ಆದರೂ ಕೂಡ ಸೆಲೆಬ್ರಿಟಿಗಳು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಯೂಟ್ಯೂಬ್ ಕಡೆಗೆ ಯಾಕೆ ಬರ್ತಿದ್ದಾರೆ? ಒಬ್ಬ ಸೋಲೋ ಕ್ರಿಯೇಟರ್ ವರ್ಷಗಟ್ಟಲೆ ಎಫರ್ಟ್ ಹಾಕಿ ಒಂದೊಂದು ಸಬ್ಸ್ಕ್ರೈಬರ್ನು ಅರ್ನ್ ಮಾಡಬೇಕಂದ್ರೆ ತುಂಬ ಸ್ಟ್ರಗಲ್ ಪಡ್ತಾನೆ. ಆದರೆ ಸೆಲೆಬ್ರಿಟಿಗಳು ಜಸ್ಟ್ ಯೂಟ್ಯೂಬ್ಗೆ ಎಂಟರ್ ಆದರೆ ಸಾಕು, ಮಿಲಿಯನ್ಸ್ ಆಫ್ ಸಬ್ಸ್ಕ್ರೈಬರ್ಗಳು ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಒಬ್ಬ ಸೋಲೋ ಕ್ರಿಯೇಟರ್ಗೂ ಸೆಲೆಬ್ರಿಟಿಗೂ ಒಂದು ಫೇರ್ ಕಾಂಪಿಟೇಷನ್ ಯೂಟ್ಯೂಬಲ್ಲಿ ಇದೆಯಾ? ಇವತ್ತು ಅದ್ರ ಬಗ್ಗೆನೇ ನಾನು ವಿಡಿಯೋ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟಾಕ್ ಬ್ಲಾಗ್ಸ್. ನಾನಿವತ್ತು ಈ ವಿಡಿಯೋ ಮಾಡ್ತಿರೋದು ಯಾರನ್ನು ಕ್ರಿಟಿಸೈಸ್ ಮಾಡೋಕ್ಕಲ್ಲ. ಸೆಲೆಬ್ರಿಟಿಗಳು ಯೂಟ್ಯೂಬ್ ಕಡೆ ಬರೋದು ತಪ್ಪಂತನೂ ನಾನು ಹೇಳ್ತಾ ಇಲ್ಲ, ಅವ್ರಿಗೂ ಕೂಡ ಕಂಟೆಂಟ್ ಮಾಡೋ ರೈಟ್ಸ್ ಇದೆ. ಆದರೆ ನನ್ನ ಕ್ವಶನ್, ಯೂಟ್ಯೂಬ್ ಒರಿಜಿನಲಿ ಯಾರು ಕ್ರಿಯೇಟ್ ಮಾಡಿದ್ರು? ಒಬ್ಬ ಆರ್ಡಿನರಿ ಪರ್ಸನ್ ತನ್ನ ಎಲ್ಲ ಟ್ಯಾಲೆಂಟ್ನ ತೋರ್ಸೋಕ್ಕೆ, ಅವನದೇ ಆದ ಒಂದು ಫ್ಯಾನ್ ಬೇಸ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ. ಆದರೆ ಇವತ್ತು ಸಿಚುವೇಶನ್ ತುಂಬ ಚೇಂಜ್ ಆಗಿದೆ. ಆದರೆ ಒಬ್ಬ ಸೋಲೋ ಕ್ರಿಯೇಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನು ಆಫೀಸಿಂದ ಬಂದ ಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಅದನ್ನು ಕರೆಕ್ಟಾಗಿದೆ ಇಲ್ವ ಅಂತ ಚೆಕ್ ಮಾಡಬೇಕು, ಆಮೇಲೆ ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಆಡಿಯೋ ಸರಿಯಾಗಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ ಮೇಲೂ ಆ ವಿಡಿಯೋಗೆ ಅವನಿಗೆ ಸಿಗೋ ರೀಚ್ ಎಷ್ಟಂದರೆ 500ಇಂದ 1K ಅಷ್ಟೇ. ಒಬ್ಬ ಸೋಲೋ ಕ್ರಿಯೇಟರಿಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಗ್ರೋ ಆಗೋಕ್ಕೆ ಚಾನ್ಸ್ ಇದೆಯಾ? ಅಥವಾ ಅವ್ನು ಮಾಡಿರೋ ಕಂಟೆಂಟ್ ಏನಾದರೂ ಸರಿ ಇಲ್ಲವಾ? ಅಥವಾ ಕ್ವಿಟ್ ಮಾಡಬೇಕಾ? ನಿಜವಾಗ್ಲೂ ಇದರಲ್ಲಿ ಫ್ಯೂಚರ್ ಇಲ್ವಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದೇ ಸಮಯದಲ್ಲಿ ಒಬ್ಬ ಸೆಲೆಬ್ರಿಟಿ ಯೂಟ್ಯೂಬ್ಗೆ ಎಂಟ್ರದಾಗ ಏನಾಗುತ್ತಂದರೆ, ಫಸ್ಟ್ ವ್ಲಾಗ್ ಆಲ್ರೆಡಿ ಅವನು ತುಂಬ ಫೇಮಸ್ ಆಗಿರ್ತಾನೆ. ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ, ನ್ಯೂಸ್ ಚಾನೆಲ್ಗಳು ಅದನ್ನು ಕವರ್ ಮಾಡ್ತಾರೆ, ದೊಡ್ಡ ಬ್ರ್ಯಾಂಡ್ಸ್ಗಳು ಕೂಡ ಅವ್ರನ್ನ ಅಪ್ರೋಚ್ ಮಾಡ್ತಾರೆ, ಲಕ್ಷ ಸಬ್ಸ್ಕ್ರೈಬರ್. ಆದರೆ ಇದರಲ್ಲಿ ಏನು ತಪ್ಪಿಲ್ಲ, ಯಾಕಂದರೆ ಅವ್ರ ಫೀಲ್ಡಲ್ಲಿ ತುಂಬಾ ಕಷ್ಟಪಟ್ಟು ಆ ಲೆವೆಲ್ಗೆ ಫೇಮಸ್ ಆಗಿರ್ತಾರೆ. ಆದರೆ ನಿಜವಾಗ್ಲೂ ಕಾಂಪಿಟಿಷನ್ ಸೇಮ್ ಲೆವೆಲಲ್ಲಿ ಇದೆಯಾ? ಈಗ ಒಂದು ಎಕ್ಸಾಂಪಲ್, ಒಬ್ಬ ರೇಸ್ನ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋದಕ್ಕೂ ಒಬ್ಬ ಮಿಡ್ಲಿಂದ ಸ್ಟಾರ್ಟ್ ಮಾಡೋದಕ್ಕೂ ಕರೆಕ್ಟಾಗಿ ಕಾಂಪಿಟೇಷನ್ ಇದೆಯಾ? ಒಬ್ಬ ಸೋಲೋ ಕ್ರಿಯೇಟರ್ ಇನ್ನೊಬ್ಬ ಸೋಲೋ ಕ್ರಿಯೇಟರ್ನೊಟ್ಟಿಗೆ ಕಾಂಪಿಟೇಟ್ ಮಾಡ್ತಿಲ್ಲ, ಒಂದು ದೊಡ್ಡ ಸೆಲೆಬ್ರಿಟಿನೊಟ್ಟಿಗೆ ಕಾಂಪಿಟೇಟ್ ಮಾಡ್ತಿದ್ದಾನೆ, ಒಂದು ದೊಡ್ಡ ಕಾರ್ಪೊರೇಟ್ ಟೀಮ್ ಒಟ್ಟಿಗೆ ಕಾಂಪಿಟೇಟ್ ಮಾಡ್ತಿದ್ದಾನೆ. ಒಬ್ಬ ಕ್ರಿಯೇಟರ್ಗೆ ರೈಟರ್ ಇಲ್ಲ, ಕ್ಯಾಮರಾ ಟೀಮ್ ಇಲ್ಲ, ಮ್ಯಾನೇಜರ್ ಇಲ್ಲ, ಒಬ್ಬನೇ ಟೀಮ್, ಒಬ್ಬನೇ ಓನರ್, ಒಬ್ಬನೇ ವರ್ಕರ್, ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾನೆ ಇದ್ದಾನೆ. ಯಾಕಂದರೆ ಯೂಟ್ಯೂಬ್ ಜಸ್ಟ್ ಒಂದು ಇನ್ಕಮ್ ಅಲ್ಲ, ಅದು ಅವ್ನ ಫ್ಯಾಷನು, ಅವ್ನ ಡ್ರೀಮು, ಐಡೆಂಟಿಟಿ. ಆದರೆ ಒಂದಂತೂ ನಿಜ, ಫೇಮ್ ಸಬ್ಸ್ಕ್ರೈಬರ್ನ ತರ್ಬೋದು, ವ್ಯೂವರ್ಸ್ನ ತರ್ಬೋದು, ಆದರೆ ವ್ಯೂವರ್ಸ್ ಕೊನೆಗೆ ಹೋಲ್ಡ್ ಮಾಡೋದು ಒಂದು ಒಳ್ಳೆ ಕಂಟೆಂಟ್ನ. ಅಟೆನ್ಷನ್ ಸಿಗ್ಬೋದು, ಆದರೆ ಟ್ರಸ್ಟ್ ಮಾಡೋದು ಕಷ್ಟ. ನೀವೀಗ ಹಿಸ್ಟ್ರಿ ನೋಡ್ಕೊಂಡು ಬಂದರೆ, ಈಗ ಫೇಮಸ್ ಆಗಿರೋ ಯೂಟ್ಯೂಬರ್ಸ್ ಎಲ್ಲ ಝೀರೋಯಿಂದನೇ ಸ್ಟಾರ್ಟ್ ಮಾಡಿರೋದು. ಅವರಿಗೆ ಒಂದು ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಕ್ಯಾಮರಾ ಕ್ರ್ಯೂ ಇರಲಿಲ್ಲ, ಅವ್ರನ್ನ ಎಂಕರೇಜ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿ ಈಗ ಇಷ್ಟು ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ. ಈಗಿರೋ ಸೋಲೋ ಕ್ರಿಯೇಟರ್ಸ್ಗೆ ಜರ್ನಿ ತುಂಬ ಸ್ಲೋ ಇರ್ಬೋದು, ಒಂದೊಂದು ಕಮೆಂಟ್ನು ನಿಜ, ಒಂದೊಂದು ವ್ಯೂಸ್ ಕೂಡ ಜೆನ್ಯೂನ್ ಆಗಿ ಅರ್ನ್ ಮಾಡಿರ್ಬೋದು. ಇದರಿಂದ ಒಂದು ದೊಡ್ಡ ಎಫರ್ಟ್ ಇದೆ. ಮೇ ಬಿ ಈ ರೇಸ್ ಫೇರ್ ಇಲ್ಲದೇನೂ ಇರ್ಬೋದು, ಆದರೆ ಇಂಪಾಸಿಬಲ್ ಕೂಡ ಅಲ್ಲ. ಒಂದು ಒಳ್ಳೆ ಐಡಿಯಾ, ಒಂದು ಒಳ್ಳೆ ಸ್ಕ್ರಿಪ್ಟ್ ಮುಂದೊಂದು ದಿನ ನಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಆದರೆ ಕೊನೆಯದಾಗಿ ನಿಮ್ಗೇನು ಅನಿಸುತ್ತೆ? ನಿಜವಾಗ್ಲೂ ಯೂಟ್ಯೂಬ್ ಫೇಮಸ್ ಆಗಿರೋ ವ್ಯಕ್ತಿಗಳಿಗೆ ಮಾತ್ರನಾ ಈ ಪ್ಲ್ಯಾಟ್ಫಾರ್ಮ್, ಅಥವಾ ಆರ್ಡಿನರಿ ಕ್ರಿಯೇಟರ್ಗೂ ಗ್ರೋ ಆಗೋ ಚಾನ್ಸ್ ಇದೆಯಾ? ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಲೀವ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಸೈನಿಂಗ್ ಆಫ್, ಲಾಕ್ ವ್ಲಾಗ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.